ದೇಶದಲ್ಲಿ ಹೆಚ್ಚುತ್ತಿರುವ ಸಿಲಿಂಡರ್ ಅಭಾವದ ಬಗ್ಗೆ ಶಿವಮೊಗ್ಗ ಡಿಸಿ ಪ್ರಭುಲಿಂಗ ಕವಳಿಕಟ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಯುದ್ಧದ ಹಿನ್ನೆಲೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಸದ್ಯ ಎಲ್ಪಿಜಿ ಸಿಲಿಂಡರ್ ವಿತರಣೆ ಬಗ್ಗೆ ಡಿಸಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಶಿವಮೊಗ್ಗ ಡಿಸಿ ಪ್ರಭುಲಿಂಗ ಕವಳಿಕಟ್ಟಿ ಈ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಿವಮೊಗ್ಗಕ್ಕೆ 11,000 ಗೃಹ ಬಳಕೆ ಸಿಲಿಂಡರ್ ಬೇಡಿಕೆ ಇದೆ. ಯುದ್ಧದ ಹಿನ್ನೆಲೆ ಎಲ್ಲರಲ್ಲಿ ಆತಂಕ ಮೂಡಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ತಡೆ ಹಿಡಿಯಲಾಗಿದೆ. ಸಿಲಿಂಡರ್ ಪೂರೈಸಲು 2 ಹೆಲ್ಪ್ಲೈನ್ ಬೇಕಾಗಿದೆ. ದೇಶದಲ್ಲಿ ಹೆಚ್ಚುತ್ತಿರುವ ಸಿಲಿಂಡರ್ ಅಭಾವದ ಬಗ್ಗೆ ಶಿವಮೊಗ್ಗ ಡಿಸಿ ಪ್ರಭುಲಿಂಗ ಕವಳಿಕಟ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಯುದ್ಧದ ಹಿನ್ನೆಲೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಸದ್ಯ ವಾಣಿಜ್ಯ ಬಳಕೆಯ ಸಿಲಿಂಡರ್ ವಿತರಣೆ ತಡೆ ಹಿಡಿಯಲಾಗಿದ್ದು, ಗೃಹ ಬಳಕೆ ಸಿಲಿಂಡರ್ ಪೂರೈಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಶಿವಮೊಗ್ಗ ಜಿಲ್ಲೆ 11,000 ಗೃಹ ಬಳಕೆಯ ಅಡುಗೆ ಅನಿಲದ ಬೇಡಿಕೆ ಇದೆ. ಇದನ್ನ ಪೂರೈಸಲು ಎಲ್ಲಾ ರೀತಿಯ ದಾಸ್ತಾನು ನಮ್ಮ ಬಳಿ ಇದೆ. ಸಿಲಿಂಡರ್ ಪೂರೈಸಲು 2 ಹೆಲ್ಪ್ಲೈನ್ ಮಾಡಲಾಗಿದೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ದೇಶದಲ್ಲಿ ಹೆಚ್ಚುತ್ತಿರುವ ಸಿಲಿಂಡರ್ ಅಭಾವದ ಬಗ್ಗೆ ಶಿವಮೊಗ್ಗ ಡಿಸಿ ಪ್ರಭುಲಿಂಗ ಕವಳಿಕಟ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಯುದ್ಧದ ಹಿನ್ನೆಲೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಸದ್ಯ ವಾಣಿಜ್ಯ ಬಳಕೆಯ ಸಿಲಿಂಡರ್ ವಿತರಣೆ ತಡೆ ಹಿಡಿಯಲಾಗಿದ್ದು, ಗೃಹ ಬಳಕೆ ಸಿಲಿಂಡರ್ ಪೂರೈಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಶಿವಮೊಗ್ಗ ಜಿಲ್ಲೆ 11,000 ಗೃಹ ಬಳಕೆಯ ಅಡುಗೆ ಅನಿಲದ ಬೇಡಿಕೆ ಇದೆ. ಇದನ್ನು ಪೂರೈಸಲು ಎಲ್ಲಾ ರೀತಿಯ ದಾಸ್ತಾನು ನಮ್ಮ ಬಳಿ ಇದೆ. ಸಿಲಿಂಡರ್ ಪೂರೈಸಲು 2 ಹೆಲ್ಪ್ಲೈನ್ ಮಾಡಲಾಗಿದೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಇರಾನ್ ದೇಶದಲ್ಲಿ ಆಗ್ತಾ ಇರತಕ್ಕಂಥ ಯುದ್ಧದ ಪರಿಸ್ಥಿತಿಯಿಂದಾಗಿ LPG ವಿತರಣೆಯಲ್ಲಿ ಕೆಲವು ಸಾರ್ವಜನಿಕರಿಂದ ಆತಂಕದ ಭಾವನೆ ಇರತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಆ ರೀತಿ ಯಾವುದೇ ರೀತಿ ಸನ್ನಿವೇಶಗಳು ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿತ್ಯ 11,000 ಗ್ಯಾಸ್ ಸಿಲಿಂಡರ್ಗಳು, ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ಗಳ ಬೇಡಿಕೆ ಇರ್ತದೆ. ಅದೆಲ್ಲವನ್ನು ಪೂರೈಕೆ ಮಾಡೋದಕ್ಕೆ ನಮ್ಮಲ್ಲಿ ಸ್ಟಾಕ್ ಸಫಿಷಿಯೆಂಟ್ ಆಗಿದೆ. ಯಾವುದೇ ರೀತಿ ತೊಂದರೆಗಳು ಇಲ್ಲ. ಆದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಮರ್ಷಿಯಲ್ ಯೂಸೇಜ್ ಏನಿದೆ ಅದನ್ನು ಸದ್ಯದ ಮಟ್ಟಿಗೆ ತಡೆ ಹಿಡಿದಿರೋದ್ರಿಂದ ಹೋಟೆಲ್ಗಳಿಗೆ ಮುಖ್ಯವಾಗಿ ಸ್ವಲ್ಪ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಬಟ್ ಮುಂದಿನ ನಿರ್ದೇಶನಗಳು ಬರೋವರೆಗೆ ಯಾವುದೇ ರೀತಿಯ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ವಿತರಣೆ ಮಾಡೋದನ್ನು ನಿಲ್ಲಿಸಿದ್ದೀವಿ. ಆದಾಗ್ಯೂ ಕೂಡ ಹಾಸ್ಟೆಲ್ಸು, ಹಾಸ್ಪಿಟಲ್ಸು ಈ ಎಲ್ಲ ಸಂಸ್ಥೆಗಳಿಗೆ ಬೇಡಿಕೆಯ ಪ್ರಕಾರ ಅವ್ರಿಗೆ ಅಗತ್ಯ ಸಿಲಿಂಡರ್ಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದೀವಿ. ಸಿಂಗಲ್ ಸಿಲಿಂಡರ್ ಇರ್ತಕ್ಕಂಥ ಸಾರ್ವಜನಿಕರು 25 ದಿವಸಗಳ ನಂತರ ಬುಕ್ಕಿಂಗನ್ನು ಮಾಡಬೇಕು. ಡಬಲ್ ಸಿಲಿಂಡರ್ ಇರ್ತಕ್ಕಂಥ ಗ್ರಾಹಕರು 30 ದಿವಸಗಳ ನಂತರ ಬುಕ್ಕಿಂಗನ್ನು ಮಾಡಬೇಕು. ಇದು ಕೊರತೆ ಆಗ್ತಿದೆ ಅಂತ ಹೇಳಿ ಆತಂಕ ವ್ಯಕ್ತಪಡಿಸಿ ಅನ್ನೆಸೆಸರಿಯಾಗಿ ಬುಕ್ಕಿಂಗ್ ಮಾಡೋಕ್ಕೆ ಪ್ರಯತ್ನಪಟ್ಟು ಬುಕ್ಕಿಂಗ್ ತೊಗೊಳ್ತಾ ಇಲ್ಲ ಅನ್ನೋಂಥ ಭಾವನೆಗಳು ಕೂಡ ಸಾರ್ವಜನಿಕರಲ್ಲಿ ಬರ್ತಾ ಇದೆ. ಬಟ್ ಅದು ಸಿಸ್ಟಮಲ್ಲೇ ಆಗಿರೋದ್ರಿಂದ ಮುಂಚೆಯಿಂದ ಕೂಡ ಇದೆ. ಈಗ ಆಗಿರ್ತಕ್ಕಂಥ ವಿಷಯ ಏನಲ್ಲ, ಅದು 25 ದಿವಸಗಳಿಗಿಂತ ಮುಂಚೆ ನೀವೇನಾದ್ರು ಬುಕ್ಕಿಂಗ್ ಮಾಡೋಕ್ಕೆ ಪ್ರಯತ್ನ ಪಟ್ರಿ ಅಂತ ಹೇಳಿದ್ರೆ ಅದು ಬುಕ್ಕಿಂಗ್ ತೊಗೊಳ್ಳೋದಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿಯ ಅರ್ಜೆನ್ಸಿಯನ್ನು ಎಕ್ಸ್ಪ್ರೆಸ್ ಮಾಡೋದು ಬೇಡ. ಸಾರ್ವಜನಿಕರಲ್ಲಿ ಸಫಿಷಿಯೆಂಟಾಗಿ ಗ್ಯಾಸ್ ಸ್ಟೋರೇಜ್ ಇದೆ. ವಿತರಣೆಯಲ್ಲೂ ಕೂಡ ಯಾವುದೇ ರೀತಿ ಮುನ್ನೆಚ್ಚರಿಕೆಯನ್ನು ನಾವು ವಹಿಸ್ಕೊಂಡಿದ್ದೀವಿ. ಕಾಲದಲ್ಲಿ ಒಂದು ಮಹಿಳೆ ಡೆತ್ ಆಗಿದೆ, ಅಲ್ಲಿ ವಾಂತಿ ಬೇಕು.
ಗ್ಯಾಸಿಗೆ ತಕ್ಕಂಗೆ ಮಾಡಿದ್ದೀವಿ. ನಾನು ನಂಬರ್ ಕೂಡ ಹೇಳ್ತೀನಿ, 98 ಸ್ವಲ್ಪ ತೋಳಿ ML ಏನು ಗ್ಯಾಸ್ಗೆ ಸಂಬಂಧಿಸಿದಂಗೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಸಹಾಯ ಅಥವಾ ಬೇಕಾದಂಥ ಸಂದರ್ಭದಲ್ಲಿ 2 ಹೆಲ್ಪ್ಲೈನ್ ಸಂಖ್ಯೆಗಳನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. 9844214270 9844214270. ಮತ್ತೊಂದು ಸಂಖ್ಯೆ 9148267229 9148267229. ಈ ಸಂಖ್ಯೆಗಳಿಗೆ ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಅಥವಾ ಸಿಲಿಂಡರ್ ಲಭ್ಯತೆ ಇಲ್ಲದಂಥ ಸಂದರ್ಭದಲ್ಲಿ ಗೃಹೋಪಯೋಗಿ ಸಿಲಿಂಡರ್ಗಳಿಗೆ ಮಾತ್ರ ಅನ್ವಯ ಆಗ್ತದೆ. ಓನ್ಲಿ ಫಾರ್ ಡೊಮೆಸ್ಟಿಕ್ ಸಿಲಿಂಡರ್ಸ್ ಏನೇ ತೊಂದರೆಗಳಿದ್ದರೆ ಈ ಸಹಾಯವಾಣಿಗೆ ಕರೆ ಮಾಡ್ಬೋದು. ಸದ್ಯಕ್ಕೆ ಯಾವುದೂ ಪ್ರಕರಣ ದಾಖಲಾಗಿಲ್ಲ. ಬಟ್ ಸಾರ್ವಜನಿಕರಿಗೆ ಆನಂತರ ಹೋಟೆಲ್ನ ನಿರ್ವಹಣೆ ಮಾಡ್ತಕ್ಕಂಥ ಎಲ್ಲ ಉದ್ಯಮಿಗಳಿಗೂ ನಾನು ಕೇಳ್ಕೊಳ್ಳೋದೇನಂತ ಹೇಳಿದರೆ, ಗೃಹ ಬಳಕೆಗೆ ಈಗ ಸದ್ಯಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಟ್ಟಿರೋದ್ರಿಂದ ಯಾವುದೇ ಕಾರಣಕ್ಕೂ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸೋ ಹಾಗಿಲ್ಲ. ಬಳಸಿದರೆ ಅಲ್ಲಿ ಕಾನೂನು ಪ್ರಕಾರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಕೂಡ ಕಟ್ಟುನಿಟ್ಟಾಗಿ ಮಾಡ್ತೀವಿ. ಅಲ್ಲ, ರೇಡ್ಗಳನ್ನು ಮಾಡೋದಕ್ಕೆ ನಾವು ಮೊನ್ನೆಯಿಂದಲೇ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ತಹಸೀಲ್ದಾರ್ ಮತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಆ್ಯಂಡ್ ದೆನ್ ನಮ್ಮ ಫುಡ್ ಡಿಪಾರ್ಟ್ಮೆಂಟನ್ನು ಎಲ್ಲ ಅಧಿಕಾರಿಗಳು ಜಂಟಿಯಾಗಿ ವೆರಿಫಿಕೇಷನ್ಸನ್ನು ಮಾಡಬೇಕು, ಸ್ಟಾಕ್ಸನ್ನು ಅಸೆಸ್ ಮಾಡಬೇಕು. ಆನಂತರ ಯಾರಾದರೂ ಹೋರ್ಡಿಂಗ್ ಮಾಡುವಂಥದ್ದು ಅಥವಾ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂಥದ್ದು ಯಾವುದೂ ಪ್ರಕರಣಗಳು ಆಗಬಾರ್ದು ಅಂತ ಹೇಳಿ 2 ದಿವಸಗಳ ಹಿಂದೆಯೇ ಡೈರೆಕ್ಷನ್ನ ಕೊಟ್ಟಿದ್ದೀವಿ. ಅದರ ಬೇಸಿಸ್ ಮೇಲೆ ಮಾಹಿತಿ ಬಂದಂಗೆ ರೇಟ್ಗಳನ್ನು ಕೂಡ ಮಾಡ್ತಾಯಿದ್ದೀವಿ. ಹಾಸ್ಟೆಲ್ಲು, ಹಾಸ್ಪಿಟಲ್ಲು ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಅದೆಲ್ಲ ಏನಿದೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗೋ ರೀತಿ ನಾವು ಕ್ರಮಗಳನ್ನು ಆಲ್ರೆಡಿ ತೆಗೆದುಕೊಂಡಿದ್ದೀವಿ. ಮೆನ್ಯೂ ಏನಂತ ಹೇಳಿದರೆ ಹೋಟೆಲ್ಗಳಲ್ಲಿ ಹೌದಾ, ನಾನು ಪ್ರೈವೇಟ್ ಹಾಸ್ಟೆಲ್ಗಳಿಗೆ ಗಮನಕ್ಕೆ ಬಂದಿಲ್ಲ, ನಾನು ಚೆಕ್ ಮಾಡ್ತೀನಿ. ಬಟ್ ಯಾವುದೇ ರೀತಿ ಕೊರತೆ ಆಗದಿರೋ ರೀತಿ ಮುನ್ನೆಚ್ಚರಿಕೆಯನ್ನು 100% ತೆಗೆದುಕೊಳ್ತೀವಿ. ಯಾಕಂದರೆ ಕೆಲವೊಂದು ಬಿಲ್ಡಿಂಗ್ಗಳಲ್ಲಿ ಬಿಡೋದಿಲ್ಲ. ಈಗ ಸರ್ಕಾರಿ ಬಿಲ್ಡಿಂಗ್ಗಳಲ್ಲಿ ಓಟ್ಲಿದ್ರೆ ಅವ್ರಿಗೆ ಓಟ್ ಹಾಕಕ್ಕೆ ಬಿಡೋದಿಲ್ಲ, ಹೊಗೆ ಆಗುತ್ತೆ ಅಂತೇಳಿ. ಓಕೆ, ಅದಕ್ಕೆ ಆಲ್ಟರ್ನೇಟಿವ್ ಹೋದರೆ ಮತ್ತೇನಾದ್ರು ನಿಮ್ಮ ಕಡೆಗೆ ಆ್ಯಕ್ಷನ್ ಆಗ್ತದ ಅಂತ ಅದಕ್ಕೆ ಕೇಳಿದೆ. ಈಗ ಪ್ರಾಬ್ಲಿ ಇನ್ನೊಂದು ಅರ್ಧ ಗಂಟೆಲಿ ಬರೋರಿದ್ದಾರೆ. ನನ್ನ ನಿನ್ನೆ ಕೂಡ ಬಂದಿದ್ದರು ಹೋಟೆಲ್ ಅಸೋಸಿಯೇಷನ್ನವರು. ಅವ್ರನ್ನ ಡಿಸ್ಕಸ್ ಮಾಡಿಬಿಟ್ಟು ಹೇಳ್ತೀನಿ. ಬಿಕಾಸ್ ಆ ರೀತಿ ಯೂಸ್ ಮಾಡೋದಾಗಿದ್ದರೆ ಯಾವ ರೀತಿ ಮುನ್ನೆಚ್ಚರಿಕೆ ತೊಗೋಬೇಕು ಅದನ್ನು ಕೂಡ ಹೇಳ್ತೀನಿ. ಓನ್ಲಿ ಏನು ವ್ಯತ್ಯಾಸ, ಗ್ಯಾಸ್ ಅದೇನೆ, ಬಾಟ್ಲಿಂಗ್ ಪ್ಲ್ಯಾಂಟು ಅದೇನೆ, ಕೆ ಜಿ ವ್ಯತ್ಯಾಸ. ಸೊ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಗ್ಯಾಸನ್ನು ಫಿಲ್ ಮಾಡ್ತಾಯಿಲ್ಲ ಅಷ್ಟೇ. ಸೊ ಸಿಲಿಂಡರ್ಸ್ ಗ್ಯಾಸ್ ಆಲ್ರೆಡಿ ಇದೆ, ನಮ್ಮ ಹತ್ರ ಸಫಿಷಿಯೆಂಟ್ ಕ್ವಾಂಟಿಟಿ ಆಫ್ ಗ್ಯಾಸ್ ಇದೆ. ಅದನ್ನು ಕಮರ್ಷಿಯಲ್ ಸಿಲಿಂಡರ್ಗೆ ಫಿಲ್ ಮಾಡ್ತಾಯಿಲ್ಲ ಅಷ್ಟೇ. ಸೊ ಇಟ್ಸ್ ಓನ್ಲಿ ರೆಗ್ಯುಲೇಷನ್. ಯಾವಾಗ ಗೌರ್ಮೆಂಟ್ ಈ ರೆಗ್ಯುಲೇಷನನ್ನು ಲಿಫ್ಟ್ ಮಾಡುತ್ತೆ ಆವಾಗ ಇದು ಸ್ಟಾರ್ಟ್ ಆಗುತ್ತೆ. ನೋ, ನಾಟ್ ಇಟ್. ಯಾವುದೇ ರೀತಿ ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ ಸದ್ಯಕ್ಕೆ. ಅವರೇ ಮಾಡ್ತಾರೆ ಯಾರು? ಕಮರ್ಷಿಯಲ್ಗೆ ಕಮಿಟಿ ಕುಡಿತಾರೆ. ನಾನು ಅದಕ್ಕೆ ಹೇಳಿದ್ನಲ್ಲ, ಆ ರೀತಿ ಮಾಡೋಕ್ಕೆ ಬರಲ್ಲ. ಅಲ್ಲ, ನಾವು ಬೇರೆ ಕಡೆ ಹೊಡೆದಿದ್ದಾವೆ, ನಿಮ್ಮ ಗಮನಕ್ಕೆ ಗೊತ್ತಿಲ್ಲ. ಅಲ್ಲ, ಲಿಮಿಟೆಡ್ ಇನ್ಫಾರ್ಮೇಷನ್ ಏನೇನು ಬಂದಂಥ ರೇಡ್ ಅಂತೂ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಡೊಮೆಸ್ಟಿಕ್ ತೊಂದರೆ ಆಯಿತು ಅಂತ ಹೇಳಿದ್ರೆ ಭಾಳ ಕಷ್ಟ ಆಗುತ್ತೆ. ಇದು ಕೂಡ ಇಂಪಾರ್ಟೆಂಟೇ. ನಾವು ಅದನ್ನೇನು ಅಲ್ಗಳಿತಾ ಇಲ್ಲ. ಯಾಕಂದರೆ ಎಷ್ಟೋ ಜನ ಹೊರಗಡೆ ಊಟ ಮಾಡಿಕೊಂಡೇ ಜೀವನ ಮಾಡೋರು ಇದ್ದಾರೆ. ಸಿಗ್ತಾವಲ್ಲ. ಹಾಂ.